ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ನಾವು ನಮ್ಮ ಮನೆಯಿಂದ ನಮ್ಮ ಮುತ್ತಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಾವು ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಅಂದರೆ ನಮ್ಮ ರಿಲೇಟಿವ್ದು ಮದುವೆ ಇದೆ. ಸೊ ಅದಕ್ಕೆ ಶಾಪಿಂಗ್ ಮಾಡೋಕ್ಕೆ ಅಂತ ಇವಾಗ ಆಚೆ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಮುತ್ತಜ್ಜಿ ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗಾಯ್ಸ್, ನಾವು ಇವಾಗ ನಮ್ಮ ಮುತ್ತಜ್ಜಿ ಮನೆಗೆ ಬಂದು ಇಲ್ಲಿಂದ ಎಲ್ಲ ಒಟ್ಟಿಗೆ ಶಾಪಿಂಗಿಗೆ ಹೋಗ್ತೀವಿ. ಒಳಗಿದ್ದಾರೆ. ಇವರು ನಮ್ಮ ಅಜ್ಜಿ ಗೈಸ್. ಇವ್ರ ಹೆಸರು ನಾಗರತ್ನ ಅಂತ. ನಾಗರತ್ನ ಅಲಿಯಾಸ್ ಜಯಕ್ಕ. ನಾನು ಇಲ್ಲೇ ಇದ್ದಿದ್ದು. SLC ತನಕ ನಾನು ಇಲ್ಲೇ ಓದಿದ್ದು. ಚಿಕ್ಕ ಮಗುವಿಂದನೂ ನನ್ನ ಇವರೇ ಸಾಕಿದ್ದು. SLC ಆದಮೇಲೆ ನಾನು ಅಮ್ಮನ ಮನೆಗೆ ಹೋಗಿದ್ದು. ಅಲ್ಲಿವರೆಗೂ ಇಲ್ಲೇ ಇದ್ದಿದ್ದು ಇವ್ರ ಮನೇಲಿ. ಹಾಯ್. ಇನ್ನೊಂದ್ಸಲ ಹಾಯ್. ನೋಡಿ ಗೈಸ್, ಇಲ್ಲಿ ಎಷ್ಟು ಚೆನ್ನಾಗಿ ಗಿಡ ಬೆಳೆಸಿದ್ದಾರೆ. ಇಲ್ಲಿ ದಾಸವಾಳದಂತೂ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಅಜ್ಜಿ ಕೈ ಗುಣ ಚೆನ್ನಾಗಿದೆ. ಹಾಕಿದ ಗಿಡ ಎಲ್ಲ ಚೆನ್ನಾಗಿ ಬರುತ್ತೆ. ಹೌದು, ಇವರು ತುಳಸಿ ಬರೀ ಒಂದೇ ಒಂದು ಇದು ನೆಟ್ಟಿದ್ದು ಎಷ್ಟು ಜಾಸ್ತಿ ಬಂದಿದೆ ನೋಡಿ. ಇನ್ನೂ ಬೆಳೆದಿತ್ತು, ಒಂದು ಸ್ವಲ್ಪ ಕಟ್ ಮಾಡಿದ್ದಾರೆ ಅನಿಸುತ್ತೆ. ಇನ್ನೂ ಜಾಸ್ತಿ ಬೆಳೆದಿತ್ತು. ಮೊಗ್ಗು ಇದಿನ್ನೂ ಹರಳಬೇಕು. ಇದೊಂದು ಕಲರ್ ದಾಸವಾಳ. ಇದೊಂದು ಕಲರ್ ದಾಸವಾಳ. ಇದೆಂತದಮ್ಮ? ಆರ್ಟಿಫಿಷಿಯಲ್. ಬನ್ನಿ ಹೇಳಿ, ನೀವು ಏನೇನು ಗಿಡ ಬೆಳೆಸಿದ್ದೀರಾ? ಅದು ಪಪ್ಪಾಯಿ ಗಿಡ, ಅದು ಕರ್ಬೇವಿನ ಗಿಡ. ಯಾವುದು ಇದು ಸ್ವಲ್ಪ ಇದು ಜಾಲ್ರಿ ಹೂವಿನ ಗಿಡ ಅಂತ. ಇದು ಕಾಕಡ ಗಿಡ. ಮುಂದಕ್ಕೆ ಹೋಗಮ್ಮ. ಇದು ಕನಕಾಂಬ್ರ ಗಿಡ. ಇದು ಕಾಕಡ ಗಿಡ. ಅದು ಬೆಣ್ಣೆಹಣ್ಣು. ಅದು ನುಗ್ಗೆ ಸೊಪ್ಪು ಗಿಡ. ಇದು ವೀಳ್ಯದೆಲೆ ಗಿಡ. ವೀಳ್ಯದೆಲೆ ನೋಡು ಪಪ್ಪ ಎಷ್ಟು ಚೆನ್ನಾಗಿ ಹಮ್ಮಿಕೊಂಡಿದೆ. ಆ ಕಡೆ ಬಾ, ಆ ಕಡೆ ತಕೋ ಬಾ. ನೋಡಿ, ಎಲ್ಲಿಂದ ಎಲ್ಲಿವರೆಗೆ ಬಂದಿದೆ. ವೀಳ್ಯದೆಲೆ ಗಿಡ ಇದೆ. ಇದು ಕಾಮಕಸ್ತೂರಿ ಗಿಡ. ಅದೇ ಸಾಬ್ಜಾ ಸೀಡ್ಸ್ದು ಬೀಜದ್ದು ಅನ್ಸುತ್ತೆ ಇದು. ಇಲ್ಲೊಂದು ಚಿಕ್ಕದು ಪರಂಗಿ. ಅದು ಬಟರ್ ಫ್ರೂಟ್ ಅಂತಾರಲ್ಲ, ಆ ಗಿಡ. ಅದು ನುಗ್ಗೆ ಗಿಡ. ಬಿಟ್ಟಿತ್ತಾ? ಇಲ್ಲ ಅಂದ್ವಾ ಇನ್ನೂ ಬಿಡಬೇಕು. ಇದು ಯಾವುದು? ಕಾಕಡ. ಪೂಜೆಗೆಲ್ಲ ಹಂಗಾರೆ ಇಲ್ಲೇ ಸಿಗುತ್ತೆ ಅಲ್ಲ ನಮಗೆ. ನೋಡಿ ಗೈಸ್, ಇದೆಲ್ಲ ಇವರೇ ಹಾಕಿದ್ದು. ಎಷ್ಟು ಹಾಕಿದ್ದು ನೋಡಿ, ಎಷ್ಟು ಬೆಳೆದಿದೆ. ಎಲ್ಲ ಇಲ್ಲೇ ಇದೆ. ಇದಾ? ಅದು ನೋಡಿ ಹಣ್ಣಿನ ಗಿಡ. ಅಮೃತ ನೋಡಿ. ಗುಡ್ ಜಾಬ್. ಮಾಡಿ ಜನ ಹೇಳು. ಹಾಯ್ ಮನ್ಯಾ. ಮಾಡ್ಕೊಂಡು ಕ್ಯಾಬಲ್ ಹೋಗ್ತಾ ಇದೀವಿ ಇವಾಗ. ಅಜ್ಜಿ ಆ ಕಡೆ ಕೂತಿದ್ದಾರೆ, ಕಾಣಿಸ್ತಾ ಇಲ್ಲ. ಹಾಯ್. ಸೊ ಇವಾಗ ಕ್ಯಾಬಲ್ಲಿ ಹೋಗ್ತಾ ಇದೀವಿ. ಸೊ ಇವಾಗ ಸ್ಯಾರಿ ಶಾಪಿಂಗ್ ಬಂದಿದ್ದೀವಿ. ಎಷ್ಟು ಕ್ರೌಡ್ ಇದೆ ನೋಡಿ. ಎಲ್ಲಿ? ಜಯಕಾಜಿ ಬನ್ನಿ. ತುಂಬಾ ಕ್ರೌಡ್ ಇದೆ. ಇರಿ, ಚೇರ್ ತರ್ತೀನಿ ಒಂದು ನಿಮಿಷ. ಈಗ ಸ್ಯಾರಿ ನೋಡಕ್ ಬಂದಿದ್ದೀವಿ. ನಮ್ಮಮ್ಮ, ನಾನು ಮತ್ತೆ ಶೋಭಾತೆ, ಅಜ್ಜಿ. ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ ಎಲ್ಲ. ಇಲ್ಲಿ ಇವಾಗ ಇನ್ನೊಂದು ಸೆಕ್ಷನ್ಗೆ ಬಂದಿದ್ದೀವಿ. ಇಲ್ಲಿ ಸ್ಯಾರಿ ನೋಡೋಣ ಅಂತ. ಅಲ್ಲಿ ತುಂಬಾ ಜನ ಜಾಸ್ತಿ ಇದ್ರು, ಬಟ್ ಇಲ್ಲಿನೂ ಹಂಗೆ ಇದೆ, ಎಲ್ಲೂ ಜನ ಜಾಸ್ತಿ. ನೋಡೋಣ ಏನ್ ಮಾಡೋದು ಅಂತ. ಎಲ್ಲೋದ್ರೂ ನಮಗೆ ಬೇಕಾಗಿರೋದೇನು ಸಿಗ್ತಾನೆ ಇಲ್ಲ. ಏನ್ ಮಾಡೋದು? ಸಖತ್ತಾಗಿದೆ ಈ ಸೀರೆ. ಪರ್ಪಲ್ಗೆ ಪೀಚ್ ಪಿಂಕ್ ಬಾರ್ಡರ್ ಕಾಂಟ್ರಾಸ್ಟ್. ಮೆರೂನ್ ವೈನ್ ಅಂತ ಇದು ಸೀರೆ. ಕ್ಯಾಮ್ರಾಗಿಂತ ರಿಯಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ವೇರ್ ಮಾಡಿಸೋದ? ಚೆನ್ನಾಗಿದ್ಯಾ? ಮೇಲೆ ವೈನ್ ಕಲರ್ ಅಲ್ವಾ?
ವೈನ್ ಕಲರ್ಗೆ ಪೀಚ್ ಪಿಂಕ್ ವೈನ್ಗೆ ಪೀಚ್ ಪಿಂಕ್. ನನ್ನ ಹತ್ರ ಮೈಕ್ ಇರೋದು, ನಿನ್ನ ಹತ್ರ ಇಲ್ಲ. ತಗೋ ಮಾತಾಡಂಗಿಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ವೈನ್ ಕಲರ್ಗೆ ಪೀಚ್ ಪಿಂಕ್ ಕಾಂಟ್ರಾಸ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಸೀರೆ. ಓಕೆನಾ? ಸೊ ಸ್ಯಾರಿ ಮಾತ್ರ ನಿಜವಾಗ್ಲೂ ಸಖತ್ತಾಗಿತ್ತು. ನಂಗೆ ವೇರ್ ಮಾಡಿದ್ಮೇಲೆ ಅಂತೂ ನಿಜ ಇಷ್ಟ ಆಯ್ತು. ನನ್ಗಲ್ಲ, ಸೊ ಅದು ಸುಮ್ಮನೆ ಟ್ರಯಲ್ ಮಾಡಿ ನೋಡಿದ್ದು ಅಷ್ಟೇ. ಹೆಂಗಿತ್ತು? ಚೆನ್ನಾಗಿತ್ತು ಸೀರೆ. ಸೂಪರ್ ಆಗಿ ಹಬ್ಬಾ, ನಮ್ಗಂತೂ ನಿಜವಾಗ್ಲೂ ಸುಸ್ತಾಗೋಯ್ತು. ಅಲ್ಲಿ ಸ್ಯಾರಿ ಶಾಪಲ್ಲಿ ನಾವು ವಿಡಿಯೋ ಮಾಡಂಗಿರ್ಲಿಲ್ಲ, ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ಇನ್ನಷ್ಟು ಆಗ್ಲಿಲ್ಲ. ಎಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನೋ ಅಷ್ಟನ್ನ ಆ್ಯಡ್ ಮಾಡ್ತೀವಿ. ಟೋಟಲ್ ಆಗಿ ಎಲ್ಲ ಸೀರೆ ಶಾಪಿಂಗ್ ಎಲ್ಲ ಆಯ್ತು. ಅಲ್ಲೇನೆ ಶಾಪಿಂಗ್ ಮಾಡ್ಕೊಂಡು ಹೋಟೆಲಲ್ಲಿ ಊಟ ಮಾಡ್ಕೊಂಡು ಇವಾಗ ಜಸ್ಟ್ ಒಂದು 1/4 ಗಂಟೆ ಆಯ್ತು ಮನೆಗೆ ಬಂದು ಅಷ್ಟೇ. ನಿಜವಾಗ್ಲೂ ಸಖತ್ ಜನ ಇದ್ರು ಮಾತ್ರ. ಆಗೋದೇ ಇಲ್ಲ ನಿಂತ್ಕೊಳ್ಳೋದಕ್ಕೆ. ನಂಗೆ ಅಷ್ಟಕ್ಕೆ ಸುಸ್ತಾಗೋಯ್ತು. ಇವಾಗ ಬಂದು ಕೂತಿದೀವಿ. ಸೊ ಇನ್ನೊಬ್ರನ್ನ ನಾನು ಪರಿಚಯ ಮಾಡ್ಕೊಡ್ಬೇಕು. ಇವ್ರ ಹೆಸರು ಶೋಭಾ ಅಂತ. ನಾನು ಇವ್ರನ್ನ ಶೋಭಾ ಅತ್ತೆ ಅಂತ ಅಂತೀನಿ. ಬಟ್ ಇವ್ರು ನಂಗೆ ಶೋಭಾ ಅತ್ತೆ ಅಲ್ಲ, ಶೋಭಾ ಅಜ್ಜಿ ಆಗ್ಬೇಕು. ಯಾಕಂದ್ರೆ ಇವರು ನಮ್ಮ ಅಮ್ಮಂಗೆ ಚಿಕ್ಕಮ್ಮ ಆಗ್ಬೇಕು. ಬಟ್ ನಾನು ಚಿಕ್ಕ ವಯಸ್ಸಿಂದ ಶೋಭಾ ಅತ್ತೆ ಅತ್ತೆ ಅಂತ ಕರೆದು ಅದು ಹಂಗೆ ಕಂಟಿನ್ಯೂ ಆಗೋಗಿದೆ. ಈಗ ಅಜ್ಜಿ ಅಂತ ನಂಗೆ ಕರಿಯಕ್ಕೆ ಗೊತ್ತಾಗಲ್ಲ, ಕರಿಯಕ್ಕೆ ಬರಲ್ಲ. ಅದಕ್ಕೆ ಶೋಭಾ ಅತ್ತೆ ಅಂತಾನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವರು ಅದೇ ಬೆಳಗ್ಗೆ ನಮ್ಮ ಮುತ್ತಜ್ಜಿ ಅಂತ ತೋರ್ಸನಲ್ಲ, ಅವ್ರ ಮಗಳು ಇವರು. ನಮ್ಮ ಅಮ್ಮಂಗೆ ಚಿಕ್ಕಮ್ಮ. ಸಾಕಾಯ್ತು ಗೈಸ್, ಸೀರೆ ತಗೊಳಕ್ ಹೋಗಿ ಶಾಪಿಂಗ್ ಸವಾಸ. ಇವತ್ತು ಭಾನುವಾರ ಬೇರೆ ಫುಲ್ ರಶ್. ಇವ್ರು ನಮ್ಮ ಆಂಟಿ, ನಮ್ಮ ಅಮ್ಮನ ತಂಗಿ. ಇವರು ಕೊನೆ ತಂಗಿ. ನಮ್ಮ ಅಮ್ಮನ ಜೊತೆ ಅವ್ರು 3 ಜನ. ನಮ್ಮ ಅಮ್ಮ ಫಸ್ಟ್, ಆಮೇಲೆ ಒಬ್ರು ಚಿಕ್ಕಮ್ಮ, ಆಮೇಲೆ ಕೊನೆ ಚಿಕ್ಕಮ್ಮ ಇವರು. ಇವರು ಸೋದ್ರ ಮಾವ ಇದ್ದಾರೆ ನನಗೆ. ಅವ್ರಿಲ್ಲ, ಇದ್ದ ಆಮೇಲೆ ಅವ್ರು ಬಂದಾಗ ತೋರಿಸ್ತೀನಿ. ಸೊ ಇಷ್ಟ ಆಯ್ತು, ಬಂದು ಕೂತಿದೀವಿ. ಒಂದ್ಸಲ ಸ್ಯಾರಿನೆಲ್ಲ ಓಪನ್ ಮಾಡಿ ಎಲ್ಲ ನೋಡಿ ಮಾಡಿ ಇವಾಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇವಾಗ ಮತ್ತೆ ಏನಾದ್ರೂ ಇದ್ರೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಇವರು ನಮ್ಮ ತಾತ. ಇವ್ರ ಹೆಸರು ಶಿವರುದ್ರಪ್ಪ ಅಂತ. ಇವರು ಪೋಸ್ಟ್ ಅಂಡ್ ಟೆಲಿಗ್ರಾಫ್ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಅದಕ್ಕೆ ಇವ್ರನ್ನ PNT ಶಿವರುದ್ರಪ್ಪ ಅಂತ ಕರಿತಾ ಇದ್ದಿದ್ದು. ಇವ್ರು ತೀರ್ಕೊಂಡು ಒಂದು 15 ಇಯರ್ಸ್ ಮೇಲಾಯ್ತು. ಸೊ ಇವಾಗ ಸಂಜೆ ನಾವೆಲ್ಲ ಅವಲಕ್ಕಿ ತಿಂತಾ ಇದೀವಿ. ಅವಲಕ್ಕಿ ಮಾಡ್ಕೊಟ್ಟಿದ್ದು ಮದ್ವೆ ಗಂಡು ಅಂದ್ರೆ ನಮ್ಮ ಮಾವ. ಎಲ್ಲ ಅವಲಕ್ಕಿ ತಿಂತಾ ಇದೀವಿ. ಮಾವ ಕಣಮ್ಮ, ನನ್ಗೆ ಚಿಕ್ಕಮ್ಮನ ಮಗ ತಮ್ಮ ಅಂದ್ರೆ ಮಾವ ತಾನೆ. ಮನೆಗೆ ನಂಗೆ ಎಷ್ಟ್ ಜನ ಮಾವಂದಿರು? 2 ಮಾವಂದಿರು. ಅಚ್ಚು ಮಾವ ಇಲ್ಲ, ಅಚ್ಚು ಮಾವ, ಮನೋಜ ಮಾವ ಅಷ್ಟೇ. 2 ಮಾವ. ನೋಡಿ ಎಲ್ಲ ಎಷ್ಟು ಸೋಂಬೇರಿಗಳು. ಎಲ್ಲ ತಿನ್ಬಿಟ್ಟು ತಟ್ಟೆ ಇಡಕ್ ಮಾತ್ರ ನನ್ ಕೊಟ್ರು, ನಾನ್ ಇಡ್ಬೇಕು. ನಾವ್ ಹಂಗೇನೆ ಗೈಸ್, ನಾವ್ ಹಂಗೇನೇನೆ. ಸ್ವಲ್ಪ ಬಂದು ಮಲ್ಕೊಬಿಟ್ಟಿದ್ವಿ, ಇವಾಗ ಎದ್ದಿದೀವಿ. ಎದ್ದ ತಕ್ಷಣ ಕೊಟ್ರು, ತಿನ್ಕೊಂಡು ಇನ್ನೇನ್ ಮಾಡೋದು, ಯಾರು ಎದ್ದೋಗ್ತಾರೆ ಅನ್ಬಿಟ್ಟು ನಮ್ಮ ಅಮ್ಮಂಗೆ ಕೊಟ್ಬಿಟ್ವಿ ಅಷ್ಟೇ ಗೈಸ್, ಇನ್ನೇನಿಲ್ಲ. ಅಲ್ವಾ ನಾಗರತ್ನಮ್ಮ? ಹೌದು. ಸೊ ನಮ್ಮ ಅಜ್ಜಿ ಮನೆಯಿಂದ ಮನೆಗ್ ಬಂದ್ವಿ. ಮನೆಗ್ ಬಂದ್ಮೇಲೆ ಇವಾಗ ಆಚೆ ಹೋಗ್ಬೇಕು, ಗ್ರಾಸರಿ ತರಕ್ಕೆ ಇವಾಗ ಆಚೆ ಹೋಗ್ತಾ ಇದೀನಿ. ಮಿಸ್ಟರ್ ರಾಮು, ರಾಮು ವಾಪಸ್ ಬಂದ್ಬಿಡ್ತು. ಏ ರಾಮು, ಹೋಗೊಳಗೆ, ಹೋಗೊಳಗೆ. ಅವಳು ಬ್ಲಾಕಿ ಬಿಡು. ಬ್ರೌನಿ ಮಳೆ ಬರ್ತಾ ಇದೆ ಅಕ್ಕ. ಬನ್ನಿ, ಗ್ರಾಸರಿ ತರಬೇಕು ಅದಕ್ಕೆ. ನೋಡಿ ಅಲ್ಲಿ ಚಾಮುಂಡಿ ಬೆಟ್ಟ ಚೆನ್ನಾಗಿ ಕಾಣಿಸ್ತಾ ಇದೆ. ಲೈಟಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆ, ಬೆಳಕು. ಅಡಿಗೆಗೆ ಎಣ್ಣೆ ಬೇಕಿತ್ತು, ಅದಕ್ಕೆ ಎಣ್ಣೆ ತಗೊಳಕ್ಕೆ ಅಂತ ಇಲ್ಲಿಗೆ ಬಂದಿದೀವಿ.
ಸೊ ಇವಾಗ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ತೊಗೊಳಕ್ಕೆ ಅಂತ ಬಂದಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್.